ಅದೇ ಒಂದಷ್ಟು ಸಮಾಧಾನದ ಮಾತುಗಳನ್ನ ಆಡಬಹುದೇ ಹೊರತು ತಕ್ಷಣ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರೋ ವ್ಯವಸ್ಥೆ ಆಗೋದಂತೂ ಸದ್ಯಕ್ಕೆ ಕಷ್ಟ ಅಂತಾನೆ ಹೇಳ್ಬೇಕಾಗುತ್ತೆ. ಅದು ಮಾಡ್ಬೇಕಂತಂದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ಟು ಟೇಕ್ ಎ ಕಾಲ್ ವಿತ್ ನೆತನ್ಯಾಹು ಅಂಡ್ ಅಲ್ಲಿ ಯಾರು ಇಲ್ಲೇ ಇಲ್ಲ ಈಗ ಇರಾನ್ ಹತ್ರ ಮಾತಾಡ್ಲಿಕ್ಕೆ. ಹಿಂಗಾಗಿ ಯಾರು ಇಲ್ಲೇ ಇಲ್ಲ. ಆಮೇಲೆ ಈ ದೊಡ್ಡಣ್ಣನ ಹತ್ರ ಅಂದ್ರೂ ಸಾಹೇಬ್ರು ಮಾತಾಡಲ್ಲ. ಯಾಕಂದ್ರೆ ಅವನು ಏನಾದ್ರು ಮಾತಾಡ್ಲಿಕ್ಕೆ ಹೋಗಿ ಐಸಾಬ್ ಹಿಂಗ್ ಮಾತಾಡಿದ್ಯಾ 150 ಫೇರ್ ಹಾಕ್ತೀನಿ ಅಂತ ಅಂದ್ಬಿಡ್ತಾನೆ. ಹಿಂಗಾಗಿ ಯು ಕೆನಾಟ್ ಟಾಕ್ ವಿತ್ ಅನ್ ಇನ್ಸೇನ್ ಪರ್ಸನ್. ಇಟ್ ಈಸ್ ಅನ್ಫಾರ್ಚುನೇಟ್ ಫಾರ್ ದ ಪೀಪಲ್ ಆಫ್ ಅಮೇರಿಕಾ ದಟ್ ದೇ ಹ್ಯಾವ್ ಇಲೆಕ್ಟೆಡ್ ಸಚ್ ಎ ಡಂಬ್ ಗೂನ್ ಅಂತ ಹೇಳ್ಬೋದು ನಾವು. ಅವನಿಂದನೇ ಅರ್ಧ ಅಯಾತುಲ್ಲಾ ಖೊಮೇನಿಯಿಂದ ಅರ್ಧ ಈ ಜಗತ್ತಿನ ಪರಿಸ್ಥಿತಿ ಆಗಿದ್ದು. ಪೀಪಲ್ ಆರ್ ಕಾಲಿಂಗ್ ದಮ್ ದೊಡ್ಡಣ್ಣ. ಕನ್ನಡ ಚಾನಲ್ದವ್ರು ಅವ್ರು ಅದೇ ಹೇಳ್ತೀನಿ, ಅವ್ನು ದೊಡ್ಡಣ್ಣನೂ ಇಲ್ಲ, ಯಾವೂ ಇಲ್ಲ, ಅವನೊಂಥರ ಕುಂಡಣ್ಣ ಇದ್ದಂಗಿದ್ದಾನೆ. ಅವನು ಒಳ್ಳೆ ನಮ್ಮ ಬೆನ್ನಿಗೆ ಬಂದಿದ್ದಾನಪ್ಪ ಅಂತ ಹೇಳಿ. ಹಾಗಾದ್ರೆ ಸರ್, ಕೊನೆಯದಾಗಿ ಈಗ ಇರಾನ್ ಎಷ್ಟು ದಿನಗಳ ತನಕ ಫೇಸ್ ಮಾಡಬಹುದು? ಯಾಕೆಂದ್ರೆ ತಲೆ ಬಾಗೋ ಮಾತೇ ಇಲ್ಲ. ನಮ್ ಕೈಲಾದಷ್ಟು ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಮೇಲಿಂದ ಮೇಲೆ ಸಿಕ್ಕ ಕಡೆ ಅದು ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಬಟ್ ಎಷ್ಟು ದಿನದ ತನಕ? ಯಾವಾಗ್ಲಾರು ಶರಣಾಗ್ಲೇಬೇಕಲ್ವಾ? ಯಾಕೆಂದ್ರೆ ಅಮೆರಿಕ ಕೂಡ ದೊಡ್ಡ ಶಕ್ತಿ, ಇಸ್ರೇಲ್ ಕೂಡ ದೊಡ್ಡ ಶಕ್ತಿ, ಫಿನಾನ್ಷಿಯಲಿ ಕೂಡ ಹೌದು. ಹೀಗಿರುವಾಗ ಈ ಎರಡೂ ರಾಷ್ಟ್ರಗಳ ವಿರುದ್ಧ ಎಷ್ಟು ದಿನ ಅಂತ ಹೋರಾಟ ಮಾಡೋದಕ್ಕೆ ಸಾಧ್ಯ? ನೀವು ಹೇಳಿದ್ರೆ ಎಷ್ಟೋ ಲಕ್ಷ ಮಿಸೈಲ್ಗಳಿವೆ ಇರಾನ್ ಬಳಿ ಅಂತ, ಆದ್ರೂ ಕೂಡ ಇದಕ್ಕೊಂದು ಎಂಡ್ ಅಂತ ಇರ್ಬೇಕಲ್ವಾ? Madam, on a lighter note, I will take the IRGS commander's number and I will send you. You only can call it. Madam, ಹುಚ್ಚುರಿ ಅವರು. They are mad people. ಆಮೇಲೆ ಅದು ನಿಮ್ಗೆ ಗೊತ್ತಲ್ಲ ಯಾರಂತ ಅವರು. ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿಕ್ ಬಯಸೋದಿಲ್ಲ. ಆದ್ರೆ ದೀಸ್ ಮ್ಯಾಡ್ ಪೀಪಲ್ ಕ್ಯಾನ್ ಡೂ ಎನಿಥಿಂಗ್ ದೇ ವಾಂಟ್. 10 ನಿಮಿಷದಲ್ಲಿ 100 ಜನ ಸೇರ್ಬಿಡ್ತಾರೆ ಅವ್ರು. 10 ನಿಮಿಷದಲ್ಲಿ. ಹಂಗಿದ್ದಾಗ ಯು ಕೆನಾಟ್ ರೀಡ್ ದ ರೇಟಿಂಗ್ಸ್ ಆಫ್ ದೋಸ್ ಪೀಪಲ್ಸ್ ಮೈಂಡ್. ಆ ಮೈಂಡ್ ವಿಲ್ ಪ್ರಿವೇಲ್ ಓನ್ಲಿ ಇದು ಏನ್ ರೇಡಿಯೇಷನ್ ಆಗಿದೆ ಅದು ನಿಜ ಇದ್ರೆ. ಆನಂತರ ಇವತ್ತು ರಾತ್ರಿ ಏನಾದ್ರು B2 ಬಾಂಬರ್ ಇನ್ನೂ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಿಕ್ಕಿದ ಇರಾನಿಯನ್ ಇದರಲ್ಲಿ ಒಂದೇ ಆಲ್ಟರ್ನೇಟಿವ್ ಪ್ರತಿಮಾ. ಐದರ್ ಇರಾನ್, ಐದರ್ ಅಮೆರಿಕಾ, ಇಸ್ರಾಯಲ್, ಜರ್ಮನಿ, ಬ್ರಿಟನ್ ಅಂಡ್ ಅದರ್ ಯುರೋಪಿಯನ್ ಕಂಟ್ರೀಸ್ ಅಟ್ ಎ ಟೈಮ್ ಬಂಬಾರ್ಡಿಂಗ್ ಮಾಡಬೇಕು. ಒಂದು ಇಲ್ಲ ಅವ್ರೇನ್ ಮಿಸೈಲ್ಸ್ ಗಳು ಹಾರಿಸ್ತಾ ಇರಲ್ಲ ಇರಾನ್, ಅದು ಚೆನ್ನಾಗಿ ಇಂಟರ್ಸೆಪ್ಟ್ ಮಾಡಿ ನಾವು ಅದನ್ನ ಹೊಡೆದಾಕಕ್ಕೆ. ಎರಡು ಇನ್ನೊಂದು ಪಾಯಿಂಟ್ ಹೇಳೋದು ಮತ್ತೆ ಅದು ಹೇಳಿ ನಾ ಮುಗಿಸ್ತೇನೆ. ಚೈನಾ ಮಾಲ್ ಬಗ್ಗೆ ನಮ್ಗೆ ಆಪರೇಷನ್ ಸಿಂಧೂರ್ನಲ್ಲಿ ಚೈನಾ ಮಾಲ್ ಅಂತ ಏನ್ ಗೊತ್ತಾಗಿತ್ತು, ಅದು ಕನ್ಫರ್ಮೇಶನ್ ಇರಾನ್ ಗೆ ಗೊತ್ತಾಗಿದೆ. ಈಗ ಅವ್ರೇನು ಚೈನಾ ಮಾಲ್ ಅನ್ನು ಯೂಸ್ ಮಾಡಿದ್ರಲ್ಲ, ಅದು ನಿಮ್ಮ ಚಾನಲ್ ಲ್ಯಾಂಗ್ವೇಜ್ ನಲ್ಲಿ ನಂಗೆ ಗೊತ್ತಿಲ್ಲಮ್ಮ ಅದರ ಅರ್ಥ ಎಂತ. ಉಡೀಸ್ ಅಂತ ಏನೋ ಮಾತಾಡ್ತಾರೆ ಅವರು. ಅದೆಲ್ಲ P2CH. ಅದಕ್ಕೆ ನಿಮ್ಮ ಕನ್ನಡ ಚಾನೆಲ್ದವರು ಉಡೀಸ್ ಪಡೀಸ್ ಅಂತಾರೆ. ಅದೇ ನಮ್ಗೆ ನಾರ್ತ್ ಕರ್ನಾಟಕದವ್ರು ಗೊತ್ತಿಲ್ಲ. ಅವೆಲ್ಲ ಉಡೀಸೇ ಆಗೋಯ್ತು ಚೈನಾ ಮಾಲ್ಗಳೆಲ್ಲ. ಸೊ ಆಮೇಲೆ ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ಇವಾಗೇನ್ ಇರಾನು ಕುವೈತ್ ಮೇಲೆ, ಸೌದಿ ಮೇಲೆ, ದುಬೈ ಮೇಲೆ, ಕತಾರ್ ಮೇಲೆ ಈ ರೀತಿ ದಾಳಿಯನ್ನ ಮಾಡ್ತಾ ಇದೆ ಅಂದಾಗ ಒಂದ್ ಕಡೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಈ ಬೆಳವಣಿಗೆಯನ್ನ ನೋಡಿದ್ರೆ ಮುಸ್ಲಿಂ ರಾಷ್ಟ್ರಗಳ ಒಗ್ಗಟ್ಟು ಅನ್ನೋದು ಇನ್ಮೇಲೆ ಇರಲ್ವಾ ಅನ್ನೋ ತರ ಕಾಣಿಸ್ಕೊಳ್ಳುತ್ತಲ್ವಾ? ಯಾಕೆಂದ್ರೆ ಎಲ್ಲೋ ಈ ಹಿಂದೆ ಒಂದಷ್ಟು ಪ್ರೆಡಿಕ್ಟ್ ಮಾಡ್ತಿದ್ರು ಕೆಲವರು, ಈ ಹಿಂದೆ ಅಂಥವ್ರ ಭವಿಷ್ಯ ಹೇಳಿದ್ರು, ಈಗಿನ ಸ್ಥಿತಿಗತಿಗಳನ್ನ ನೋಡಿದ್ರೆ ಹಾಗೆ ಆಗ್ತಾ ಇದೆ ಅನ್ನೋದಕ್ಕೆ. 2047 ಹೊತ್ತಿಗೆ ಇಡೀ ವಿಶ್ವದಲ್ಲಿ ಮುಸ್ಲಿಂ ಆಳ್ವಿಕೆಯ ಕೈಲಿರುತ್ತೆ ವಿಶ್ವ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇದ್ವು. ಬಟ್ ಈಗಿನ ಬೆಳವಣಿಗೆಯನ್ನ ನೋಡಿದ್ರೆ ಮುಸ್ಲಿಂ ರಾಷ್ಟ್ರಗಳ ಒಗ್ಗಟ್ಟು ಅನ್ನೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಅಲ್ವಾ? If you go to the history of Muslims, there are two communities in the Muslims. One is Shia and one is Sunni. The Shia community predominantly is of Iran's, and Sunni community is of these Gulf countries. There was an association called Association of Islamic Countries. 2047 ನಲ್ಲಿ ಹಮ್ 75% ಬಾಕಿ 25% ಅಂತ ಅವ್ರದ್ದೇನು ಕ್ಯಾಲ್ಕುಲೇಷನ್ ಇತ್ತಲ್ಲ. ಇರಾನ್ ಮಾಡಿದ ಹುಚ್ಚಾಟದಿಂದ ಅಸೋಸಿಯೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಏನ ಸಂಸ್ಥೆ ಇದೆ ಅದೇ ಒಡೆದೋಗಿದೆ.
ಶಿಯಾ ಸುನ್ನಿ ಮಧ್ಯೆ ಭೀಕರವಾದ ಕಾಳಿಗ ಮುಂದೂ ಕೂಡ ಇನ್ನ ಆಗ್ತದೆ. ಯಾಕಂದ್ರೆ ಮರ್ಸಿಲೆಸ್ಲಿ ಎಂಟೈರ್ ದುಬೈಯ ಎಕನಾಮಿಯನ್ನೇ ಇರಾನ್ ಹಾಳು ಮಾಡಿಬಿಟ್ಟಿದೆ. ಇದು ಎಷ್ಟು ಬಿಲಿಯನ್ ಡಾಲರ್ಸ್ ನಲ್ಲಿ ನುಕ್ಸಾನ ಆಗಿದೆ ಅಂತಂದ್ರೆ ನಿಮ್ಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಯುದ್ಧ ಆದ್ಮೇಲೆ ನಿಮ್ಗೆ ಗೊತ್ತದೆ. ದೇ ಹ್ಯಾವ್ ಟೇಕನ್ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ ಇಟ್ ವಿಲ್ ಗೋ ಟು 20 years ಬ್ಯಾಕ್ ಅಂತ. ಐ ಥಿಂಕ್ ದಿಸ್ ಸಾರ್ಟ್ ಆಫ್ ಬಂಬಾರ್ಡಿಂಗ್ ಅಂಡ್ ದಿಸ್ ಸಾರ್ಟ್ ಆಫ್ ಮ್ಯಾಡ್ನೆಸ್ ಎಂಟೈರ್ ವರ್ಲ್ಡ್ ಅಗೈನ್ ಹ್ಯಾಸ್ ಗಾನ್ ಬ್ಯಾಕ್ ಟು 40 years ಅಂತ. ಯಾಕಂದ್ರೆ ಐ ವಾಸ್ ಆಲ್ಸೋ ನಾಟ್ ಆಂಟಿಸಿಪೇಟಿಂಗ್ ಈ ತರ ಇದು ಹೋಗ್ತದೆ ಅಂತ. And every day morning we are not getting good news. Every day morning we are getting bad news. Then YouTubers like you, I have to send a message. This is all that is happening, and you have to sit and make the channel and tell to the people of India. And it is very bad, madam. It is very, very bad on the human mankind. I hate such a type of destruction, which is even though I am from a defense background, but ಅವಾಗಿನ ಯುದ್ಧನೇ ಬೇರೆ ಇತ್ತು. ಇದು ಏನು ಒಂದು ದಿವಸದಲ್ಲಿ ಇಷ್ಟು ಲಾಸ್ ಆಗ್ತದೆ ಅಂತಂದ್ರೆ ಹ್ಯೂಮನ್ ಮ್ಯಾನ್ಕೈಂಡ್ಗೆ. ಅದು ಇದರಲ್ಲಿ ಒಂದು ಇದೆ, ಐ ಡೋಂಟ್ ನೋ ವೆದರ್ ಐ ಶುಡ್ ಟೆಲ್ ಯು ಆರ್ ನಾಟ್. ಇರಾನಿನ ಮಹಿಳೆಯರು ಈಗ ತುಂಬಾ ಖುಷಿಯಲ್ಲಿದ್ದಾರೆ. ಇರಾನಿನ ಮಾತೆಯರು, ಅಕ್ಕ ತಂಗಿಯರು ತುಂಬಾ ಖುಷಿಯಲ್ಲಿದ್ದಾರೆ. ಯಾಕಂದ್ರೆ ಯು ನೋ, ಐ ಹ್ಯಾವ್ ಸೀನ್ ಪರ್ಸನಲಿ ಏನು ಯಾತನೆ ಕೊಡ್ತಾ ಇದ್ರು ಗೊತ್ತಾ ಅವ್ರಿಗೆ. ನಿಮ್ಮ ಶರೀರದ ಇಷ್ಟು ಅಂಗನು ಹೊರಗಡೆ ಕಾಣಬಾರ್ದು. ಕಂಡಿದ್ರೆ ಮಾರ್ಕೆಟ್ ನಲ್ಲೇನೆ IRGS ದವರು ಬಡಿತಿದ್ರು. ಈ ತರ ಯಾತನೆ ಇದನ್ನ ಅವ್ರಿಗೆ ಸಾರಿ ಐ ಬಿಕೇಮ್ ಎಮೋಷನಲ್, ಮುಕ್ತಿ ಆಗಿದೆ ಅಂತ ಅನಿಸ್ತದೆ. ಬಟ್ ಎಷ್ಟೋ ಜನ ಮಹಿಳೆಯರು ಇದನ್ನ ವಿರೋಧ ಮಾಡಿದ್ದು ಇದೆ. ಇದಕ್ಕಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಇರಾನ್ನಲ್ಲಿ. ಆ ಸ್ಥಿತಿ ಮಾತ್ರ ತುಂಬಾ ಕೆಟ್ಟದಾಗಿತ್ತು. ಎಷ್ಟೋ ಮಂದಿ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಹೇಗಿತ್ತು ಸರ್ ಅದು ಅಂತಂದ್ರೆ, ಈಗಿನ ಸ್ಥಿತಿಯಲ್ಲಿ ಖಮೇನಿ ಹತರಾದ್ರು ಅಂದ ತಕ್ಷಣ ತುಂಬಾ ಮಂದಿ ಒಂದ್ ರೀತಿ ಹುತಾತ್ಮರಾದ್ರು, ಅವರು ದೇವರು ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ. ಇದೇ ಒಂದ್ ರೀತಿ ಕನ್ಫ್ಯೂಷನ್ ಕಾರಣ ಆಗ್ತಿರೋದು. ನೀವ್ ಹೇಳ್ದ ಹಾಗೆ ಇರಾನ್ನ ಮಹಿಳೆಯರು ಖುಷಿಯಲ್ಲಿದ್ದಾರೆ, ಒಂದ್ ರೀತಿ ಒಳ್ಳೇದಾಯ್ತು ಅನ್ನೋ ರೀತಿಯಲ್ಲಿದ್ದಾರೆ ಈ ಹತ್ಯೆ ಅಂತ. ಆದ್ರೆ ಇನ್ನು ಕೆಲವು ಮಹಿಳಾ ವರ್ಗ, ಆ ವಿಡಿಯೋನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಕೇವಲ ಮಹಿಳೆಯರು ಖುಷಿಯಲ್ಲಿ ಮಾತ್ರ ಇಲ್ಲ, ಇರಾನ್ನ ಮಹಿಳೆಯರು ಅಳ್ತಾ ಇದ್ದಾರೆ ನೋಡಿ ಖಮೇನಿ ಹತ್ಯೆಗೆ ಅಂತಾನೂ ಇದೆ. ಈ ತರದ ವಿಚಾರ ಯಾಕೆ? ಎರಡು ತರದ ಅಭಿಪ್ರಾಯ ಇದೆ. ನೀವು ಹೇಳ್ದ ಹಾಗೆ, ಒಂದು ಖುಷಿಯಲ್ಲಿದ್ದಾರೆ ಅನ್ನೋದು, ಇನ್ನೊಂದು ಹೀಗಾಗಬಾರ್ದಿತ್ತು ಅಂತ ದುಃಖದಲ್ಲಿದ್ದಾರೆ ಅಂತ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಎರಡು ಪದ ಇದಾವೆ, ಯು ಕ್ಯಾನ್ ಡಿಫೈನ್ ಯುವರ್ ಸೆಲ್ಫ್. ಒಂದು ರಾಡಿಕಲಿಸಮ್ ಅಂತಾರೆ, ಒಂದು ಸೋಷಿಯಲಿಸಮ್ ಅಂತಾರೆ. The ladies which are not affected with this work are the radicals. They are ready to sacrifice everything for going to 72 Hur. So ಅಂತ ಐಡಿಯಾಲಜಿ ಇದ್ದವ್ರಿಗೆ ದುಃಖ ಆಗಿದೆ. ಆದ್ರೆ ನೀವು ಟೆಹರಾನ್ ಅನ್ನ 79 ನಲ್ಲಿ ನೋಡಿದಾಗ ಪ್ಯಾರಿಸ್ ಗಿಂತ ಚೆನ್ನಾಗಿತ್ತು ಟೆಹರಾನ್. ಟೆಹರಾನ್ ನಲ್ಲಿ ಇಂಡಿಯನ್ ಅಂಬಾಸಿಡರ್ಸು, ಇಂಡಿಯನ್ ಮಿಲಿಟರಿ ಆಫೀಸರ್ಸು, ಆಮೇಲೆ ಇಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಟೆಹರಾನ್ ನಲ್ಲಿ ಹೋಗಿ ಪಾರ್ಟಿ ಮಾಡ್ತಾ ಇದ್ರಲ್ಲಿ. ಅಷ್ಟೆಲ್ಲ ಓಪನ್ ಇತ್ತು. ಯಾವಾಗ ಶಹಾರಿಸಮ್ ಅನ್ನ ಹಾಕಿ ಇದೇನು ಇಸ್ಲಾಮಿಕ್ ರ್ಯಾಡಿಕಲಿಸಮ್ ಬಂತು, ಅವಾಗಿಂದ ಇರಾನಿನ ಪರಿಸ್ಥಿತಿ ಕೆಟ್ಟಾಯ್ತು ಮಾಡಿ. ಅದರ್ವೈಸ್ ವಾಟ್ ವೆನ್ 79 ಮೀನ್ಸ್ ಐ ವಾಸ್ ದಟ್ ಟೈಮ್ 21 years old. 79 ನಲ್ಲಿ ನಾನು ಟೆಹರಾನ್ ಬಗ್ಗೆ ಪೇಪರ್ ನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ ಎರಡೇ ಪೇಪರ್ ಬರ್ತಿತ್ತು. ಅವಾಗ ನಾವು ಆರ್ಟಿಕಲ್ಸ್ ನೋಡ್ತಾ ಇದ್ವಿ. ಅಂಡ್ ಟೆಹರಾನ್ ವಾಸ್ ಎ ವೆರಿ ರಿಚ್ ಕಂಟ್ರಿ ಅಂಡ್ ವೆರಿ ಸೋಷಿಯಲ್ ಕಂಟ್ರಿ. ಅಲ್ಲಿ ಪಬ್ಗಳು, ಕ್ಲಬ್ಗಳು ಈಗೆಲ್ಲ ಬೆಂಗಳೂರು ಅಲ್ಲಿ ಆಗಿದಾವೆ, ಮುಂಚಿಂದಾನೇ ಅಲ್ಲಿ ಇತ್ತಲ್ಲಿ. ಈ ತರ ರ್ಯಾಡಿಕಲೈಸೇಷನ್ ಇದ್ದಿದ್ದಿಲ್ಲ. ಅದರಿಂದ ಸ್ವಲ್ಪ ಮುಕ್ತಿ ಆಗ್ಬೋದು ಅಂತ ಅನಿಸ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇರಾನ್ನ ಸದ್ಯದ ಸ್ಥಿತಿಗತಿಗಳ ಬಗ್ಗೆ, ಯುದ್ಧದ ಸನ್ನಿವೇಶ ಅಂಡ್ ಮುಂದಿನ ದಿನಗಳಲ್ಲಿ ಯಾವ ತರದ ಒಂದಷ್ಟು ಚೇಂಜಸ್ ಆಗ್ಬೋದು, ಅದು ಯಾವ ರೀತಿ ಜಾಗತಿಕವಾಗಿ ಎಫೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಒಂದಷ್ಟು ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ನಮಸ್ಕಾರ. Subscribe to One India and never miss an update. Download the One India app now.